ಸೆಕೆಂಡ್ ಹಿಂದೆ ಮುಂದೆ ಆಗಿದ್ರೆ ವಿಕೆಟ್ ರನ್ಔಟ್ ಆಗಿರೋದು ಬಾಯಿ. ಛೇ, ಒಂದು ಸೆಕೆಂಡ್ ಫಾಸ್ಟಾಗಿ ಹೋಗೋದು ಬಿಟ್ಟಿದ್ರೆ ರನ್ಔಟ್ ಆಗಿರೋದು. ಒಳಗೆ ಬಂದ ಅನ್ಸುತ್ತಾರೆ ಹೆಟ್ಮಾಯರ್. ಬೈ ಒಳಗೆ ಬಂದಾನ ನಾಟ್ ಔಟ್ ಆಯ್ತು ಬೈ. ಇನ್ನೂ ಮ್ಯಾಚ್ ಬಾಯಿಗೆ ಬರ್ಸಿನ ವಿನ್ ಹಾಕಾರ ಅವನ ಹಡ ಇವರು. ಯಸ್ ವಿಕೆಟ್ ಹೆಟ್ಮಾಯರ್ ಔಟ್ ಅದ ಬೈ. ಜುರೆಲ್ ಔಟ್ ಆಗ್ಬೇಕು. ಜುರೆಲ್ ಔಟ್ ಆಗಬೇಕು. ನೆಕ್ಸ್ಟ್ ಜುರೆಲ್ ಒಬ್ಬ ಪಟ್ ಅಂತ ಔಟ್ ಆಗ್ಬಿಟ್ರೆ ಬೈ ಮಸ್ತ್ ಇರ್ತೈತಿ. ಹೆಟ್ಮಾಯರು ಡೇಂಜರಸ್ ಬ್ಯಾಟ್ಸ್ಮನ್, ಅವನು ಔಟ್ ಆದ ಬೈ. ಕೀಪರ್ ಕ್ಯಾಚ್, ಸಕ್ಕತ್ ಬೌಲಿಂಗ್ ಬೈ. ಸಮಾಧಾನ ಆಯ್ತು ಬೈ. ಮತ್ತು ಒಂದು ಸ್ವಲ್ಪ ಉಸಿರು ಬಂದಂಗೆ ಆಯ್ತು ಅವನ ಹಡ. 21 ಬಾಲಿಗೀಗ ಎಷ್ಟು ಬೇಕು ಗೊತ್ತನ, 44 ರನ್ ಬೇಕು. ಸ್ಟಿಲ್ ಜುರೆಲ್ ಒಬ್ಬ ಸೆಟಲ್ ಆಗ್ಯಾನ. ಒಂದೊಂದು ವಿಕೆಟ್ ಎತ್ತಿ ಬಿಟ್ರೆ ಭಾರಿ ಚಲೋ ಇರ್ತದೆ. ಲಾಸ್ಟ್ ಬಾಲ್ ವಿಕೆಟ್. ಅಯ್ಯೋ 4 ಹೋತ್ ಬೈ. 4 ಫಕ್ ಬೈ. 18 ಬಾಲಿಗೆ 40 ರನ್ ಬೇಕು ಬೈ. 18 ಬಾಲಿಗೆ 40 ರನ್ ಬೈ. ಒಂದು ಬಿಗ್ ಓವರು ಆಗಬಾರ್ದು ಬೈ ರಾಜಸ್ಥಾನಿಗೆ. ಹೇಳ್ತೀನಿ ಕೇಳಿಸ್ಕೊ, 10 ರನ್ಕಿನ್ನ ಜಾಸ್ತಿ ಕೊಡಬಾರ್ದು ಬೈ. ಭಾರಿ ಚಲೋ ಹಾಕಿದ್ದ. ಲಾಸ್ಟ್ ಬಾಲ್ ಒಂದು 4 ಹೋಗ್ಬಿಡ್ತು ಬೈ. ಜಾಶ್ ಹಜಲ್ವುಡ್ ಚಲೋ ಬೆಸ್ಟ್ ಹಾಕಿದ್ದ. ಹೆಟ್ಮಾಯರ್ ವಿಕೆಟ್ ಎತ್ತಿದ. ಡಾಟ್ ಹಾಕಿ ಪೂರ್ತಿ ಪ್ರೆಷರ್ ಬಿಲ್ಡ್ ಮಾಡಿದ್ದ. 18 ಬಾಲಿಗೆ 40 ರನ್ ಬೇಕು ಬೈ. ಭುವಿ, ಯಶ್ ಆ್ಯಂಡ್ ಜಾಶ್ ಹೇಜಲ್ವುಡ್ ಇವರ ಬಿಗ್ ಓವರ್ ಆಗೋ ಥರ ಆಗ್ಬಿಟ್ಟೈತೆ ಬೈ. 2 6 ಹೊಡ್ದ. ಜುರೆಲ್ ಒಂದು ಅವನ ಹಡ ಶುಭಮ್ ದೂಬೆ ಅಂತೇಳಿ ಕೂಡ 14 ಬಾಲಿಗೆ 26 ರನ್ ಬೇಕು ಬಾಯ್. ಕಮೋನ್ ಭುವಿ, 2 ಬಾಲ್ ಡಾಟ್ ಮಾಡಿಬಿಡು. ಎಲ್ಲ ಈ ವಿಕೆಟ್ ಎತ್ಬಿಡಪ್ಪ. ಯೂಥೋ ಬೈ. 4 ಹೋತ್ ಬೈ. 4 ಹೋತು. 2 6 ಒಂದು 4 ಹೋತ್ ಬೈ. 13 ಬಾಲಿಗೆ 22 ರನ್ ಬೇಕು. ಪ್ಲೀಸ್ ಈ ಬಾಲ್ ಒಂದು ಡೌಟ್ ಮಾಡ್ಬಿಡಪ್ಪ. ನೆಕ್ಸ್ಟ್ ಓವರ್ ಮತ್ತೆ ಕಂಟ್ರೋಲ್ ಆತಂದ್ರೆ ಮ್ಯಾಚ್ ಒಳಗೆ ಬರ್ತೈತಿ ಬೈ. ಭುವಿನ ಹಿಂಗೆ ಹಾಕ್ಬಿಟ್ನಲ್ಲ ಬೈ. ಫಕ್ DRS ಬೈ. ಜಿತೇಶ್ ಶರ್ಮಾ ಅವನ ಇದು ಪಕ್ಕಾ ವಿಕೆಟ್ ಐತಿದೆ. ಪಕ್ಕಾ ವಿಕೆಟ್ ಐತೆ ಬೈ. ಇದು ಪಕ್ಕಾ ವಿಕೆಟ್ ಐತೆ ಬೈ. ಅಲ್ಲೋಡ್ರಿ ಬ್ಯಾಟಿಗೆ ನೀಟಾಗಿ ಟಚ್ ಆಗೈತೆ ಬೈ. ಅದು ಧ್ರುವ್ ಜುರೆಲ್ ಔಟ್ ಆಗಲೇಬೇಕು ಬೈ. ಇನ್ನೂ ಡಿಸಿಷನ್ ಐತಿ. ಏನು DRS ತೊಗೊಂಡ ಬೈ ಜಿತೇಶ್ ಶರ್ಮಾ. ಬೈ ಪಕ್ಕಾ ಬ್ಯಾಟಿಗೆ ಇದಾಗೈತಿದೆ. ಕ್ಯಾಚ್ ಯಸ್ ಬೈ. ಏನು ಜಿತೇಶ್ ಶರ್ಮಾ ತೊಗೊಂಡ ಬೈ ಅದನ್ನ ಕ್ಯಾಚ್ನ. ಸೆಕ್ಸಿ DRS ಬೈ. ವಿಕೆಟ್. RCB ಮೇಡ ಕಮ್ ಬ್ಯಾಕ್ ನಾವು ಬೈ. ಒಂದು ಚಾನ್ಸ್ ಸಿಕ್ಕೈತಿ. ಧ್ರುವ್ ಜುರೆಲ್ ಔಟ್ ಅದ. 8 ಬಾಲಿಗೆ 17 ರನ್ ಬೇಕು ಬೈ. ಈಗ 8 ಬಾಲಿಗೆ 17 ರನ್ ಬೈ. ಜಿತೇಶ್ ಶರ್ಮಾ, ಕ್ರೆಡಿಟ್ ಟು ಜಿತೇಶ್ ಶರ್ಮಾ ಬೈ. ಬೌಲರ್ಸ್ಗೂ ಗೊತ್ತಿರಲಿಲ್ಲ, ಅಂಪೈರ್ಗೂ ಗೊತ್ತಾಗಲಿಲ್ಲ, ಫೀಲ್ಡರ್ಗೂ ಗೊತ್ತಾಗಲಿಲ್ಲ. ಜಿತೇಶ್ ಶರ್ಮಾ ಟುಕ್ಕ DRS ಆ್ಯಂಡ್ ಧ್ರುವ್ ಜುರೆಲ್ ಈಸ್ ಔಟ್. ಜೋಫ್ರಾ ಆರ್ಚರ್ ಬಂದನ ಬೈ. ಬೌಲರ್ ಬಂದನ. ಜೋಫ್ರಾ ಆರ್ಚರ್ ಚಲೋ ಬಾಲ್ ಹಾಕಿ ಡಾಟ್ಸ್ ಹಾಕಿ 6 ಬಾಲು 17 ರನ್ 15 ರನ್ ಆ ಥರ ಇಡಬೇಕು ಬೈ. ಜೋಫ್ರಾ ಆರ್ಚರ್ ಔಟ್ ಆಗ್ಬಿಡು. ಕ್ಯಾಚ್ ಯಸ್ ಫಕ್ ಬಾಯ್. 2 ಬಾಲ್ 2 ವಿಕೆಟ್. 8 ಬಾಲ್ 17 ರನ್. ಆಗಲ್ಲ 9 ಬಾಲ್ 17 ರನ್. ಸಾರಿ 8 ಬಾಲ್ 17 ರನ್ ಬೈ. ಜೋಫ್ರಾ ಆರ್ಚರ್ ಔಟ್ ಆಗ್ಬಿಟ್ಟ ಬೈ. ಬೌಲರ ಬರ್ತಾನೆ ಈಗ ಸ್ಟ್ರೈಕಿಗೆ ಬೈ. ಹೇಳ್ತೀನಿ ಕಲ, ಬೆಸ್ಟ್ ಬೌಲಿಂಗ್ ಹಾಕಿ ಡಾಟ್ಸ್ ಹಾಕಿ ಲಾಸ್ಟ್ ಓವರ್ 6 ಬಾಲ್ 17 ರನ್. 6 ಬಾಲ್ 17 ರನ್ ಇಟ್ಟರು ಚಲೋ. 6 ಬಾಲ್ 15 ರನ್ ಬಂದ್ರೆ ಚಲೋ. ಹೆಂಗೆ ನಮ್ಮ ಡಿಫೆಂಡ್ ಮಾಡ್ಬೇಕು ಬೈ ಇದನ್ನು. ಅವನವನು ಬಾಯಿಗೆ ಬರ್ಸಾತ್ತಾರ ಸುಳ್ಯ ಮಕ್ಕಳು. 7 ಬಾಲ್ 17 ರನ್ ಬೈ. ಈ ಬಾಲ್ ಡಾಟ್ ಆಗಿಬಿಡ್ಲಿ ಬೈ. 6 ಬಾಲ್ 17 ರನ್ ಆಗುತ್ತೆ. ಲಾಸ್ಟ್ ಓವರ್ ಮುಕ್ಲಾರೆ ಪ್ರೆಷರ್ ಆಗುತ್ತೆ ರಾಜಸ್ಥಾನ್ ಮೇಲೆ. 7 ಬಾಲ್ 17 ರನ್. ವಿಕೆಟ್ ಹೋದ್ರು ಇನ್ನೂ ಚಲೋನೇ
ಡಾಟ್ 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 ಇಲ್ಲ ಪರವಾಗಿಲ್ಲ, ಸಿಂಗಲ್. ವಾಹ್, ಎಂಥ ಫೀಲ್ಡರ್ನ ನಿಂದಿರ್ಸ್ಕೊಂಡಾರ ಬೈ. ಬಾ ಹಿಂದೆ ಬಿಹೈಂಡ್ ಬೈ, ಅಲ್ಲಿ ಫೀಲ್ಡರ್ ಇರಲಿಲ್ಲ ಅಂದ್ರೆ 4 ಹೋಗಿರೋದು ಬೈ. ಅದು ಎಂಥ ಫೀಲ್ಡ್ ಸೆಟ್ಟಿಂಗ್ ಬೈ ಅಲ್ಲಿ ಬೈ, ಅಮೇಝಿಂಗ್ ಫೀಲ್ಡ್ ಸೆಟ್ಟಿಂಗ್ ಬೈ. 6 ಬಾಲ್ 16 ರನ್ ಬೇಕೀಗ. ಇಲ್ಲ ಓಡಿಲ್ಲ, ಸಿಂಗಲ್ ಓಡಿಲ್ಲ. ಆ ಶುಭಮ್ ದುಬೆನ ಸ್ಟ್ರೈಕ್ಸ್ ಉಳಿಸ್ಕೊಳ್ಳೋಣ ಅಂತ ಹೇಳಿ ರನ್ ಓಡಲಿಲ್ಲ. 6 ಬಾಲ್ 17 ರನ್ ಬೇಕು ಬೈ. ಯಶ್ ದಯಾಲ ಈಗ ಹಾಕೋದು ಓವರ್ ಹೇಳ್ತೀನಿ ನಾನು. ಅಣ್ಣ ಪ್ಲೀಸ್ ಡಿಫೆಂಡ್ ಮಾಡ್ಬಿಡೋಣ ಪ್ಲೀಸ್. 6 ಬಾಲ್ 17 ರನ್ ಬೇಕು ಬೈ. ಲಾಸ್ಟ್ ಓವರ್ ಶುಭಮ್ ದುಬೆ ಫೀಲ್ಡ್ ಆಗದಾನ. ಬೈ 6 ಹೋಗಿತ್ತಂತ ಹೇಳಿ ಬಾಯಿಗೆ ಬಂದಿತ್ತು. ಯಪ್ಪ ಬಾಯಿಗೆ ಬಂದಿತ್ತು ಬೈ. ಬಾ ಮ್ಯಾಚ್ ನಮ್ಮ ಕಡೆ ಬಂತು ಬೈ. ಹೊಡೆದಿದ್ದು ನೋಡಿ 6 ಹೋಯ್ತು ಅನ್ಕೊಂಡೆ ಬೈ. 6 ಹೋತು ತಾಯಿನ ಹಡ ಅನ್ಕೊಂಡ್ಬಿಟ್ಟೆ. ಬಾ ಫೀಲ್ ಸಾಲ್ಟಿ ನಮ್ಮ ವಿರಾಟ್ ಕೊಹ್ಲಿ. ಅಮ್ಮ ಇಲ್ಲಿಗೆ ಬಂದು ವಾಪಸ್ ಹೋದ. ಗಾಡ್ ಬೈ 5 ಬಾಲ್ 17 ರನ್. ವಿಶ್ ಬೈ ಡಿಫೆಂಡ್ ಆಗ್ಬೇಕು ಬೈ. ಯಾವುದೇ ರಿಸ್ಕ್ ತೊಗೋಬಾರ್ದು, ಬೆಸ್ಟ್ ಬಾಲ್ ಹಾಕ್ಬೇಕು ಬೈ. ಈಗ ಎಲ್ಲ ಬ್ಯಾಟ್ಸ್ಮನ್ ಗೋನ್. ಕಮಾನ್ RCB, ಯು ಕ್ಯಾನ್ ವಿನ್ ದಿಸ್ ಮ್ಯಾಚ್. ಫಿಫ್ತ್ ಬಾಲ್ ಏನಕ್ಕೈತಿ? ಎಸ್, ಡಾಟ್ ಬಾಲ್. ಆ 4 ಬಾಲ್ 16 ರನ್ ಬೇಕೀಗ. ಯಪ್ಪ ಮ್ಯಾಚ್ ನಮ್ಮ ಕಡೆ. 4ನೇ ಬಾಲ್ ಹಾಕಾಕತ್ತಾನ. ಮತ್ತೆ ಸಿಂಗಲ್ ತುಡಿ ಓಡಾಕತ್ತಾರ. ಎಸ್ ರನ್ಔಟ್ ಹಾಕ್ಬೇಕಿದೆ. ರನ್ಔಟ್ ಮಿಸ್ ಆಯ್ತಾನು. 4 ಬಾಲ್ 16 ರನ್ ಬೇಕಾಗಿತ್ತು. ಅವನವನು ಡಬಲ್ಸ್ ಓಡಾಕ್ ಹೋದ್ರು ಅವ್ರು ಬೈ. ಡೈರೆಕ್ಟ್ ಹಿಟ್ ಬಿದ್ದಿದ್ರು ನಾವು ಔಟ್ ಹಾಕಿತ್ತು. ಕೀಪರ್ ತೊಗೊಂಡು ಹಚ್ಚಾಕ್ ಹೋದ. ಬಟ್ ಬೈ ಇಷ್ಟು ರಾಗ ಐತಿ ಮ್ಯಾಚ್. ಏನಕ್ಕಿತ್ತು ಏನೋ. ಅಯ್ಯೋ ದೇವಾ, ವಿಕೆಟ್ ಹೋದ್ರೆ ಭಾರಿ ಚಲೋ ಇರ್ತೈತು. ವಿಕೆಟ್ ಹೋದ್ರೆ ಭಾರಿ ಚಲೋ ಆಕೈತಿ. 3 ಬಾಲ್ 15 ರನ್. ವಿಕೆಟ್ ಇರ್ಲಿ ಜಲ್ದಿ ಆಚೆ. ವಿಕೆಟ್. ಅಯ್ಯೋ ಬೆಲ್ ಇಟ್ ಅಪ್. ಯು ಎಸ್ ಔಟ್. ಆನ್ ದ ಲೈನ್ ಐತಿ. ಇಟ್ಸ್ ಅ ವಿಕೆಟ್. ಆನ್ ದ ಲೈನ್ ಐತಿ. ಇಟ್ಸ್ ಅ ವಿಕೆಟ್. ಬೈ ಇದನ್ನು ಔಟ್ ಕೊಡಲೇಬೇಕು ಬೈ. ಇಷ್ಟು ರಾಗನ ಹೇಳಿದ್ನಿಲ್ಲ, ಇಷ್ಟು ರಾಗ ಡೌಟ್ ಐತೆ ಅಂತ ಹೇಳಿ. ಇಟ್ಸ್ ಗಾನ್. ಇದು ಔಟ್ ಕೊಡಲೇಬೇಕು ಬೈ. ಇದು ಔಟ್ ಕೊಡಲೇಬೇಕು. ಔಟ್ ಯಸ್, ವಿಕೆಟ್ ಗಾನ್ ಬೈ. ಇನ್ನೊಂದು 3 ಬಾಲ್ 15 ರನ್ ಬೈ. ಇನ್ನೊಂದು ವಿಕೆಟ್ ಎತ್ಬಿಡ್ರಿ, ಆಲ್ ಔಟ್ ಆಗ್ಬಿಡ್ತೈತೆ ಅವನವನೇ. ಬೈ ಜಾಶ್ ಹೇಸಲ್ವುಡ್ ಏನು ಬೌಲಿಂಗ್ ಹಾಕ್ದ ಬೈ. ಮ್ಯಾಚ್ ಟರ್ನಿಂಗ್ ಬೌಲಿಂಗ್ ಬೈ. ಮುಕ್ಲರ್ ಹಾಕಿದ. ಜಿತೇಶ್ ಶರ್ಮಾ ಬೈ ಕೀಪರ್, ಎಕ್ಸಲೆಂಟ್ ಕೀಪರ್ ಬೈ. ಏನು DRS ರಿವ್ಯೂ ತೊಗೊಂಡ, ಏನು ಕ್ಯಾಚ್ ತೊಗೊಂಡ ಅವನವನು. ಈಗ ರನ್ಔಟ್ ಏನು ಮಾಡ್ದ. ಅಮೇಝಿಂಗ್ ಬೈ. 2 ಬಾಲಿಗೆ 14 ರನ್ ಬೇಕು. ಇನ್ನು 2ಕ್ಕೆ 6 ಹೊಡೆದ್ರು ನಾವು 2 ರನ್ನಿಂದ ಗೆಲ್ತೇವೆ. ಇಟ್ಸ್ RCB. ಬೈ ಏನೋ ಮಾಡಬೇಡ ದಯಾಲ್, ಸುಮ್ಮನೆ ಸ್ಟ್ರೇಟ್ ಬಾಲ್ ಹಾಕ್ಬಿಡಿ. ಏನೂ ಮಾಡೋದು ಬೇಕಾಗಿಲ್ಲ, ಎಕ್ಸ್ಟ್ರಾ ಟೈಮ್ ಮಾಡೋದು ಬೇಕಾಗಿಲ್ಲ, ಏನು ಮಾಡೋದು ಬೇಕಾಗಿಲ್ಲ. ತಗೋ ಹೊಡಿ ಅಂಥೇಳಿ ಹಿಂಗೆ ಹೋಗಿ ಸಾಕು. ಅವನವನ್ನ ಮ್ಯಾಚ್ ನಾವೇ ಗೆಲ್ತೀವಿ. Come on RCB, win this match. Catch. All out. We won the match. RCB won the match. Yes, RCB. We are back on 3rd position. Josh Hazlewood by match changer. Josh Hazlewood by man of the match. Josh Hazlewood ಗೆ ಹೋಗ್ಬೇಕು ಬೈ. ಎಂಥ ಬಾಲ್ ಆಗ್ದ ಗೊತ್ತಾವ. 2 ರನ್ ಏನೋ ಕೊಟ್ಟ. 19ನೇ ಓವರ್ 2 ವಿಕೆಟ್ ಎತ್ತಿದ. RCB 11 ರನ್ನಿಂದ ವಿನ್ ಆತ.
ಏನು ಹೇಳಿದ್ದೆ ನಾನು? 11 ರನ್ನಿಂದ ವಿನ್ ಆಗೈತೆ ಆರ್ ಸಿ ಬಿ. 200 ರನ್ ಮೇಲೆ ಹೊಡಿಲೇಬೇಕಂತ ಹೇಳಿ. ಎಸ್, ಆರ್ ಸಿ ಬಿ ಫ್ರಮ್ ದ ಮ್ಯಾಚ್. ಬಾಯ್ಗೆ ಬರ್ಸಿನ ಗೆಲ್ಸಿದ್ರು ಆರ್ ಸಿ ಬಿದವರು. ನಾವು ಥರ್ಡ್ ಪೊಸಿಷನ್ಗೆ ವಿತ್ 12 ಪಾಯಿಂಟ್ಸ್. ಫಸ್ಟ್ ವಿನ್ ಇನ್ ದ ಹೋಮ್ ಗ್ರೌಂಡ್.